ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ರಾಜಘಟ್ಟ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಯುವಕನೊಬ್ಬ ಸ್ವಂತ ಖರ್ಚಿನಲ್ಲಿ ಮೇಲ್ಛಾವಣಿ ಹಾಕಿಸಿ ಮಾದರಿಯ ಕಾರ್ಯ ಮಾಡಿದ್ದಾರೆ. ಮಳೆಗಾಲದಲ್ಲಿ ಶಾಲೆಯ ಮೇಲ್ಛಾವಣಿ ಸೋರುತ್ತಿರುವುದರಿಂದ ಮಕ್ಕಳು ಸಂಕಷ್ಟದಲ್ಲಿ ಪಾಠ ಕೇಳಬೇಕಾಗಿತ್ತು. ಈ ಸಮಸ್ಯೆಯನ್ನ ಗಮನಿಸಿದ ಗ್ರಾಮದ ಯುವಕ ಶ್ಯಾಮ್ ಪ್ರಸಾದ್ ತಮ್ಮ ಸ್ವಂತ ಹಣದಲ್ಲಿ ಸುಮಾರು 1 ಲಕ್ಷ ರೂಪಾಯಿ ವೆಚ್ಚ ಮಾಡಿ ಶಾಲೆಗೆ ಹೊಸ ಮೇಲ್ಛಾವಣಿಯನ್ನ ಹಾಕಿಸಿದ್ದಾರೆ. ಸರ್ಕಾರಿ ಮಳೆ ಎಲ್ಲ ಹೋಗಿ ನಡೀತಾ ಇತ್ತು. ಅದರಿಂದ ಇದನ್ನ ಮನಗಂಡಂತಹ ನಮ್ಮ ಕೆಬಿ ಮಾಜಿ MLA ಆದಂತಹ ಕೆಬಿ ಚಂದ್ರಶೇಖರ ಪುತ್ರರಾದಂಥ ಶ್ಯಾಮ್ ಪ್ರಸಾದ್ ಅವರು ಇದನ್ನ ಮನಗಂಡು ಇದನ್ನ ದುರಸ್ತಿ ಮಾಡಿಕೊಟ್ಟು ನನ್ನ ಕೈಯಿಂದ ಯಾವುದೇ ರಾಜಕೀಯ ಬೇಡ ಅಂತ ಹೇಳಿ ಅದು ಅದಲ್ಲದೆ ಇನ್ನು ಅಕ್ಕಪಕ್ಕ ಊರು ಯಾವ್ದಾರ ಇದ್ರೆ ಶಾಲೆಗಳು ನಾನು ಮಾಡ್ತೀನಿ ಅಂತ ಹೇಳಿ ನಮ್ಮೂರನ್ನ ಈ ಶಾಲೆಯನ್ನ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ದೇವರು ಆಯುಷ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ. STMC ಅಧ್ಯಕ್ಷರಾದಂಥ ಮಹೇಶ್ ಮಾತಾಡ್ತಾರೆ. ಶಾಲೆಯ ದುಸ್ಥಿತಿಯನ್ನ ಸರಿಪಡಿಸುವ ಮೂಲಕ ಮಕ್ಕಳ ಶಿಕ್ಷಣಕ್ಕೆ ಸಹಕಾರಿಯಾಗುವ ಶ್ಯಾಮ್ ಪ್ರಸಾದ್ ಅವರ ಸಮಾಜಮುಖಿ ಕಾರ್ಯಕ್ಕೆ ಗ್ರಾಮಸ್ಥರು ಅಭಿನಂದನೆ ವ್ಯಕ್ತಪಡಿಸಿದ್ದಾರೆ. ಯುವ ಮುಖಂಡನ ಈ ಸೇವಾ ಭಾವನೆಗೆ ಗ್ರಾಮದಲ್ಲಿ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದ್ದು ಇತರರಿಗೆ ಮಾದರಿಯಾಗಿದ್ದಾನೆ. ನಮ್ಮೂರ ಶಾಲೆಯಲ್ಲಿ ನಮ್ಮ ಮಕ್ಕಳು ಪಾಠ ಕಲಿಯುವಂತಹ ಸಂದರ್ಭದಲ್ಲಿ ಮಳೆ ಏನಾದರೂ ಬಂತು ಅಂತ ಅನ್ನೋದಾದ್ರೆ ಅವಾಗ ಹೊಂಚ್ಗಳೆಲ್ಲ ಇದಾಗ್ಬಿಟ್ಟು ನೀರು ಸೋರಕ್ಕೆ ಪ್ರಾರಂಭಿಸ್ತಿತ್ತು. ಆಗ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲೂ ಕೂಡ ತೊಂದರೆ ಆಯ್ತಿತ್ತು. ಇದನ್ನ ಮಹೇಶ್ ಅವರ ಮಗ ಶ್ಯಾಮ್ ಪ್ರಸಾದ್ ರವರು ಈ ಅಂಚಿನೆಲ್ಲ ರಿಪೇರಿ ಸ್ಕೂಲ್ನೆಲ್ಲ ಮತ್ತೆ ರಿಪೇರಿ ಮಾಡಿಸ್ಕೊಟ್ಟು ಇದು ಮಕ್ಕಳಿಗೆ ಒಂದು ಒಳ್ಳೆ ವಿದ್ಯಾಭ್ಯಾಸ ಕೊಡೋಕ್ಕೆ ಅಂತ ಅನುಕೂಲ ಮಾಡಿಕೊಡ್ತಾರೆ. ಅವರು ಇನ್ನಷ್ಟು ಒಳ್ಳೆ ಸರ್ಕಾರಿ ಶಾಲೆಗಳಿಗೆಲ್ಲ ಇನ್ನಷ್ಟು ಉಪಯೋಗ ಮಾಡಲಿ ಅಂತ ಕೇಳ್ಕೊಟ್ಟು ಅವ್ರಿಗೆ ದೇವರು ಆಶೀರ್ವಾದ ಬಗ್ಗೆ ಕೊಟ್ಟು ಕಾಪಾಡಲಿ ಅಂತ ಕೇಳ್ತಾರೆ. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ MLA ನಾಮಿನೇಷನ್ ಹಳೆ ಮೈಸೂರು ವಿಭಾಗ ಡಾಕ್ಟರ್ ರಂಗನಾಥ್ ಕುಣಿಗಲ್ ಕ್ಷೇತ್ರ, ಸುರೇಶ್ ಗೌಡ ತುಮಕೂರು ಗ್ರಾಮಾಂತರ ಕ್ಷೇತ್ರ, CN ಬಾಲಕೃಷ್ಣ ಶ್ರವಣಬೆಳಗೊಳ ಕ್ಷೇತ್ರ, ಗಣಿಗ ರವಿಕುಮಾರ್ ಮಂಡ್ಯ ಕ್ಷೇತ್ರ, ದರ್ಶನ್ ಪುಟ್ಟಣಯ್ಯ ಮೇಲುಕೋಟೆ ಕ್ಷೇತ್ರ, ಡಿ ರವಿಶಂಕರ್ KR ನಗರ ಕ್ಷೇತ್ರ, KH ಪುಟ್ಟಸ್ವಾಮಿ ಗೌಡ ಗೌರಿಬಿದನೂರು ಕ್ಷೇತ್ರ, ಸಿಮೆಂಟ್ ಮಂಜುನಾಥ್ ಸಕಲೇಶ್ಪುರ ಕ್ಷೇತ್ರ, ಮಂತರ್ ಗೌಡ ಮಡಿಕೇರಿ ಕ್ಷೇತ್ರ, GD ಹರೀಶ್ ಗೌಡ ಹುಣಸೂರು ಕ್ಷೇತ್ರ, ಸಮೃದ್ಧಿ ಮಂಜುನಾಥ್ ಮುಳಬಾಗಿಲು ಕ್ಷೇತ್ರ, ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರ ಕ್ಷೇತ್ರ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ MLA ಯಾರು ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.